of the information. Selling price is given. So given. So there is a selling price per unit rupees 10. Given. Selling price per unit rupees 10 ಕೊಟ್ಟಿದ್ದಾರೆ. ಆಮೇಲೆ here sales units ಅಂತ ಕೊಟ್ಟಿರೋದು sales bracket ಅಲ್ಲಿ units ಆಮೇಲೆ total cost ಅವರಿಗೆ ಕೊಟ್ಟಿರೋದು 2007 2008 1500 17,000 1,30,000 1,45,000 1,45,000 ಈ ಪ್ರಾಬ್ಲಮ್ಸ್ ಏನಿದೆಯಲ್ಲ ಸರಳವಾಗಿ ಇದೆ. ನೀವೇನಾದ್ರೂ ಈ ಯೂನಿಟ್ಸ್ ಮತ್ತು ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಅನ್ನ ಗಮನಿಸಲಿಲ್ಲ ಅಂದ್ರೆ ಸೇಲ್ಸ್ ಆಗಿರೋದು 15,000 ಟೋಟಲ್ ಕಾಸ್ಟ್ 1,30,000 ಆಗಿದೆ. ಆಗ ಲಾಸ್ ಆಗಿರ್ತಕ್ಕಂಥದ್ದು 1,50,000 ಅಂತ ಮಾಡ್ತೀವಿ. ಅದು ಕೆಲವು ಸಂದರ್ಭದಲ್ಲಿ ಹೆಂಗ್ ಆಗುತ್ತೆ ಅಂದ್ರೆ ಅವಸರವಾಗಿ ನೋಡ್ಬಿಟ್ಟು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಣ್ಣು ತರಿಸಲಿಲ್ಲೋ ಅಥವಾ ಕೈ ತಪ್ಪಿಲ್ಲೋ ಅದು ಇಲ್ಲ ಅಂತಕ್ಕಂಥ ಚಾನ್ಸಸ್ ಇದೆ. ಇದು 5 ಮಾರ್ಕ್ಸ್ ಕ್ಲಿಯರ್ ಆಗ್ತದೆ. ಹಾಗಾಗ್ಬಿಟ್ಟು ನೀವೇನ್ ಮಾಡಬೇಕು, ಮೊದಲು ಕನ್ವರ್ಟ್ ಅನ್ನ ಮಾಡ್ಬೇಕು ಸೇಲ್ಸ್ ಆಮೇಲೆ ಬರ್ಬೇಕು. ಯಾಕೆಂದ್ರೆ ಮೋರ್ ದೆನ್ 1 ಇಯರ್ ಆಗಿರೋದು ಇಲ್ಲಿ ಬರ್ತಕ್ಕಂಥ change in the profit or loss of over change in the sales of 2 periods ಅಲ್ಲ ಸಿಂಪಲ್ ಮಾತಲ್ಲ ಬರಲ್ಲ. ಇಲ್ಲಿ PV ratio is equal to contribution over sales into 100 ಆಗಲ್ಲ. ಯಾಕೆಂದ್ರೆ more than 1 period 2 years ಇನ್ಫಾರ್ಮೇಶನ್ ಆಗಿರೋದ್ರಿಂದ ಇಲ್ಲಿ ನಿಮಗೆ ಬರ್ತಕ್ಕಂಥದ್ದು ನಮಗೆ ಕೇಳಿರೋದು PV ratio ಆಗಿರೋದ್ರಿಂದ PV ratio is equal to change in the profit or losses of 2 periods of 2 years over change in the sales of 2 periods of 2 years. ಹಾಗಾದ್ರೆ ನಾವು ಏನ್ ಮಾಡಬೇಕು, ಚೇಂಜ್ ಇನ್ ದ ಪ್ರಾಫಿಟ್ ಆರ್ ಲಾಸಸ್ ಆಗುತ್ತಾ ಅಥವಾ ಪ್ರಾಫಿಟ್ ಆರ್ ಲಾಸಸ್ ಆಗುತ್ತಾ ನೋಡ್ಬೇಕು. ಚೇಂಜ್ ಇನ್ ದ ಸೇಲ್ಸ್ ಎಷ್ಟು ಬರುತ್ತೆ ಅನ್ನೋದಾದ್ರೆ ಫಸ್ಟ್ ಯೂನಿಟ್ಸ್ ಇದೆಯಲ್ಲ, ಯೂನಿಟ್ಸ್ ಕನ್ವರ್ಟೆಡ್ ಇಂಟು ಬ್ಯಾಲೆನ್ಸ್ ಗೆ ನಾವು ಮಾಡ್ಕೋಬೇಕಾಗುತ್ತೆ. ಹಾಗಾಗಿ 2007 ಅಲ್ವಾ 2007 ಗೆ ಸೇಲ್ಸ್ ಯೂನಿಟ್ಸ್ ಇಂಟು ರೂಪೀಸ್ ಎಷ್ಟಿದೆ, ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್, ಸೆಲ್ಲಿಂಗ್ ಪ್ರೈಸ್ per unit. ಅಲ್ಲಿ 2007 ಇದು ಅಲ್ವಾ ಸೇಲ್ಸ್ ಯೂನಿಟ್ಸ್ ಎಷ್ಟಿದೆ, ಸೇಲ್ಸ್ ಯೂನಿಟ್ಸ್ ಎಷ್ಟಿದೆ 15,000 into rupees 10 is equal to 1,50,000. ಅಲ್ಲಿ 2008 ನೋಡಿ 2008 is equal to 17,000 into rupees 10 is equal to 1,70,000. ಇಲ್ಲಿಗೆ ನಮಗೆ ಏನಾಯ್ತು, so we have to find out that sales ಮಾಡ್ಕೊಳ್ಳಿ ಅಲ್ವಾ, ಸೇಲ್ಸ್ ಮಾಡ್ಕೊಳ್ಳಿ. ಈಗ ಟೋಟಲ್ ಕಾಸ್ಟ್ will be given ಅಲ್ವಾ, ಟೋಟಲ್ ಕಾಸ್ಟ್ will be given. ಈಗ ನೀವೇನ್ ಮಾಡಬೇಕು, ಚೇಂಜ್ ಇನ್ ದ ಸೇಲ್ಸ್ ಮಾಡ್ಕೊಳ್ಳಿ, ಚೇಂಜ್ ಇನ್ ದ ಪ್ರಾಫಿಟ್ ಅನ್ನ ಮಾಡ್ಕೊಳ್ಳಿ. ಹಾಗಾದ್ರೆ ಚೇಂಜ್ ಇನ್ ದ ಪ್ರಾಫಿಟ್ ಅಥವಾ ಚೇಂಜ್ ಇನ್ ದ ಸೇಲ್ಸ್ ಮಾಡ್ಕೊಳ್ಳೋದಾದ್ರೆ how much profit or sales is going to find ಅಲ್ವಾ. ಹಾಗಾದ್ರೆ ಇನ್ನೊಂದು ಕಾಲಮ್ ಅನ್ನು ನಾವು ಮಾಡ್ತೀವಿ ಅಲ್ವಾ, ಸೇಲ್ಸ್ ಮೈನಸ್ 2000 ಎಷ್ಟು 2007 ಅಲ್ಲ 2007 is sales therefore sales minus total cost, sales minus total cost is equal to profit or loss, profit or loss, profit or loss ಅಲ್ವಾ. ಹಾಗಾದ್ರೆ 2008 2007 ಇದೆಯಲ್ಲ ಇದರ ಕಾಸ್ಟ್ ಬರುತ್ತೆ. ಹಾಗಾದ್ರೆ ಸೇಲ್ಸ್ ಎಷ್ಟಾಗಿದೆ ನಮ್ಮ 1,50,000 minus total cost 1,30,000. ಹಾಗಾದ್ರೆ ಸೇಲ್ಸ್ ವ್ಯಾಲ್ಯೂ ಇಂದ ಟೋಟಲ್ ಕಾಸ್ಟ್ ಕಡಿಮೆ ಆಗಿದೆ, ಅಲ್ವಾ. ಹಾಗಾದ್ರೆ ಪ್ರಾಫಿಟ್ ಅಮೌಂಟ್ is 20,000. 20,000 is treated as profit. Next ನೋಡಿ 2,000
8 is 1 lakh 70,000 minus 1 lakh 40 45 1 lakh 45,000 1 lakh 45,000 balance is 25,000 will be treated as profit. ಅಲ್ವಾ ಈಗ ನಾವು ಫಾರ್ಮುಲಾ ಏನಿದೆ PV ratio is equal to change in the profit or change in the sales into 100 ಹಾಗಾದ್ರೆ ಇಲ್ಲಿ ಬಂದ್ಬಿಡೋಣ ಅಲ್ವಾ ಹಾಗಾದ್ರೆ ನಾವೇನ್ ಮಾಡ್ತೀವಿ change in the profit change in the sales ಅಂತ ಬಂದಾಗ change in the profit ಅಂತ ಬಂದಾಗ current year profit ನಿಂದ previous year profit ಅನ್ನು ಏನ್ ಮಾಡ್ತೀವಿ ಲೆಸ್ ಮಾಡ್ತೀವಿ ಅದೇ ಲಾಸಸ್ ಆಗಿದ್ರೆ ಆಡ್ ಮಾಡ್ತೀವಿ profit ಆಗಿರೋದ್ರಿಂದ less ಮಾಡ್ತೀವಿ ಹಾಗಾಗಿ 25,000 minus 20,000 is equal to 5,000 ಇಲ್ಲಿ change in the profit ಇದು ಒಂದ್ಸರಿ ನೋಡಿದ್ರೆ ಈಗ ಏನು previous year 2007 ನಲ್ಲಿ ಎಷ್ಟಾಗಿತ್ತು ಲಾಭ 20,000 ಆಗಿತ್ತು 2008 ಎಷ್ಟು 25,000 ಆಗಿದೆ ವ್ಯತ್ಯಾಸ ಆಗಿದೆ ಎಷ್ಟು 5,000 ಆದರೆ ನಾವು change in the profit ಇದೇ ಏನಾಗಿ 20,000 ಲಾಸ್ ಆಗಿದ್ರೆ ಏನ್ ಮಾಡ್ತೀವಿ ಹೋದ ವರ್ಷ 20,000 ಲಾಸ್ ಆಗಿತ್ತು ಈಗ 25,000 ಲಾಭ ಆಗಿದೆ ಅಂದ್ರೆ ಆ ಲಾಸ್ ಅನ್ನು ಮೇಂಟೈನ್ ಮಾಡಿ 25,000 ಲಾಭ ಆಗಿದೆ ಅಂದ್ರೆ ಹಾಗೆ 45,000 ಚೇಂಜಸ್ ಆಗಿದೆ ಪ್ರಾಫಿಟ್ ಅಲ್ಲಿ ಅದು ಗಮನದಲ್ಲಿ ಇಲ್ಲಿ ಏನಾಗಿದೆ ಎರಡು 150 ಆಗಿತ್ತು ಪ್ರೀವಿಯಸ್ ಇಯರ್ ಈ ಸಾರಿ 170 ಆಗಿದೆ ಹಾಗಾದ್ರೆ ಡಿಫರೆನ್ಸ್ ಎಷ್ಟಾಗಿದೆ ಬದಲಾವಣೆ ಎಷ್ಟಾಗಿದೆ ಚೇಂಜಸ್ ಎಷ್ಟಾಗಿದೆ ಸೊ ಇದು ಎಷ್ಟಾಗಿದೆ ನಾವು 20,000 rupees ಬದಲಾವಣೆ ಆಗಿದೆ ಇದು ಈ ಬನ್ನಿ ಅಲ್ವಾ PV ratio is equal to change in the profit of 2 years over change in the sales of 2 years ago change in the sales of 2 years into 100 again 5,000 divided by 20,000 into 100 ಅಲ್ಲಿಗೆ 25 ಅಲ್ಲಿಗೆ 25%. Important is May June 2008 ಅದೇ May June 2009 again May June 2010 ಇದು ಯಾಕೆ ಆಗಿದೆ ವಿಫಲ ಆಗಿದೆ ಮೂರು ಸರಿ ಆಗಿದೆ May June 2008 May June 2009 again May June 2010 ನಲ್ಲಿ ಬಿಡದ ಹತ್ಯೆ ಆಗಿದೆ ಇದು some of the information is given all the site selling price per unit cost per unit fixed cost per unit profit per unit present in this space sales value so 200 units 2000 units ಆಮೇಲೆ ನೆಕ್ಸ್ಟ್ ಬೇರೆ ಕೊಟ್ಬಿಟ್ಟು ಕ್ಯಾಲ್ಕುಲೇಟ್ ಕೊಟ್ಟಿದೆ ಇದನ್ನ ಕಮೋಡಿಟಿ ವ್ಯಾಲ್ಯೂ ಮಾಡ್ತಾರೆ ಇದೊಂದು some of the following details related to Ananya Limited ಅಂತ ಇದೆ ಅಲ್ವಾ the following details related to Ananya Limited ಅಂತ ಇದೆ some of the information ಅನ್ನು ಬಂದಾಗ selling price per unit rupees selling price per unit rupees 40 variable cost per unit variable cost per unit 24
fixed cost per unit, fixed cost per unit, rupees 6, profit per unit, profit per unit, present sales value, present sales value, present sales value 2000 units, 2000 units. ಈಗ ನಿಮಗೆ ಕೇಳಿರೋದು ಇಷ್ಟನ್ನ ಕೊಟ್ಬಿಟ್ಟು ಇದು ಜೀವನ ಅಲ್ಲ ಜೀವನ ಇಷ್ಟನ್ನ ಕೊಟ್ಟಿದ್ದಾನೆ ಕೊಟ್ಬಿಟ್ಟು ನಿಮ್ಗೆ ಏನ್ ಮಾಡಿದಾನೆ ಪಿವಿ ರೇಷಿಯೋ ಅನ್ನ ಕೇಳಿದಾನೆ ಬ್ರೇಕ್ ಇವನ್ ಪಾಯಿಂಟ್ ಪಿವಿ ರೇಷಿಯೋ ಬ್ರೇಕ್ ಇವನ್ ಪಾಯಿಂಟ್ ಅಂದ್ರೆ ಬ್ರೇಕ್ ಇವನ್ ಪಾಯಿಂಟ್ ಬಿಇಪಿ ಅಂತ ಹೇಳ್ತೀವಿ ನೆಕ್ಸ್ಟ್ ಏನ್ ಮಾಡಿದಾನೆ ಮಾರ್ಜಿನ್ ಆಫ್ ಸೇಫ್ಟಿ ಕೇಳಿದಾನೆ ನಂಬರ್ ಬಿ ಸೇಲ್ಸ್ ರಿಪೋರ್ಟ್ ಓನ್ಲಿ ಅ ಪ್ರಾಫಿಟ್ ಆಫ್ 26,000 ಅಂತ ಹೇಳಿದಾನೆ profit at sales value of 2,500 units ಅಂತ ಹೇಳ್ತಾನೆ ಅಂದ್ರೆ 2000 ಯೂನಿಟ್ ಆದಾಗ ಅಷ್ಟಾದ್ರೆ ಇಲ್ಲಿ 2,500 ಯೂನಿಟ್ಸ್ ಆದಾಗ ಎಷ್ಟಾಗುತ್ತೆ ಸೇಲ್ಸ್ ವ್ಯಾಲ್ಯೂ ಅಂತ ಹೇಳಿ ಕೇಳಿದ್ದಾರೆ ಹಾಗಾದ್ರೆ ನೀವು ಫಸ್ಟ್ ಇದೆಲ್ಲ ಇದೆಯಲ್ಲ ಇದನ್ನ ಕಾಂಟ್ರಿಬ್ಯೂಷನ್ ಬರ್ಬೇಕಾದ್ರೆ ನೀವೇನ್ ಮಾಡ್ಬೇಕು ಇದನ್ನ ಆಲ್ಸೋ ಪರ್ ಯೂನಿಟ್ ಕೊಟ್ಟಿದ್ದಾನೆ ಅಲ್ವಾ ಈಗ ನೀವೇನ್ ಮಾಡ್ಬೇಕು ಈಗ ರೇಷಿಯೋ ಮಾಡ್ಬೇಕಾದ್ರೆ ನಮಗೆ ಕಾಂಟ್ರಿಬ್ಯೂಷನ್ ಬೇಕು ಆಗ ಕಾಂಟ್ರಿಬ್ಯೂಷನ್ ಬೇಕಾದ್ರೆ ಸೊ ನೀವು ಬೇಕಾದ್ರೆ ಇಲ್ಲ ಕನ್ವರ್ಟ್ ಮಾಡ್ಕೋಬಹುದು ಕನ್ವರ್ಟ್ ಮಾಡ್ಕೊಳ್ಳೋಕೆ ಟೈಮ್ ತಗೊಳ್ಳುತ್ತೆ ಬೇಕಾದ್ರೆ ನಾವು ಆಗ ಮಾಡ್ತೀವಿ ಏನಿದೆ ಪಿವಿ ರೇಷಿಯೋ ಇಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಓವರ್ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಇಂಟು 100 ಮಾಡ್ಬೋದು ಅಲ್ವಾ ಮಾಡ್ಕೋಬಹುದಾ ಹಾಗಾದ್ರೆ ಮಾಡಿ ಬಟ್ contribution is equal to contribution. First contribution without PV ratio ಮಾಡಕ್ಕಾಗಲ್ಲ contribution ಬೇಕೇ ಬೇಕು contribution is equal to selling price per unit minus variable cost per unit ಅಲ್ವಾ ಸರಿಯಾದ selling price per unit ಎಷ್ಟಿದೆ 40 variable cost per unit ಎಷ್ಟಿದೆ 5 ಎಷ್ಟಿದೆ 24 is equal to 60 ಈಗಾಗೂ ಮಾಡಬಹುದು ಅಥವಾ ಇದು ಆಲ್ಟರ್ನೇಟಿವ್ ಇದೆ ಅದು ಆಲ್ಟರ್ನೇಟಿವ್ ಇದೆ ಅವರೇ ಕೊಟ್ಟಿದ್ದಾರೆ ಕಾಂಟ್ರಿಬ್ಯೂಷನ್ is equal to fixed cost plus profit ಅಪ್ಪು ಕೊಟ್ಟಾರೆ ಊಟ ಮಾಡಬಹುದು ಅಮ್ಮ ಕೊಟ್ಟಾರೆ ಊಟ ಮಾಡಬಹುದು ಎರಡು ಇದೆ ಅಲ್ವಾ ನೋಡಿ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ is equal to contribution is equal to fixed cost plus profit ಹಾಗಾಗಿ ನಮಗೆ ಕಾಂಟ್ರಿಬ್ಯೂಷನ್ ಸಿಕ್ಕಿದೆ ಹಾಗಾಗಿ ಈ ಪಿವಿ ರೇಷಿಯೋ is equal to contribution per unit over selling price per unit into 100 contribution per unit ಎಷ್ಟಿದೆ ನಮ್ಮದು 16 ಇದೆ ಸೈಡ್ ಎಷ್ಟಿದೆ ಸೇಲ್ಸ್ 40 ಇದೆ into 100 is equal to 40% is equal to 40%. 40%. Next ನಿಮಗೆ ಏನಿದೆ ಸೆಕೆಂಡ್ ಒನ್ ಇಸ್ ಬಿ ಕೇಳಿದಾನೆ ಅಲ್ವಾ ಬಿ ಕೇಳಿದಾನೆ ಬಿ ಕೇಳಿದ್ರೆ ಏನು ಮಾಡಬೇಕು ಫಿಕ್ಸ್ಡ್ ಕಾಸ್ಟ್ ಅಲ್ಲಿ ನಿಮಗೆ ಬೇಕು ಫಿಕ್ಸ್ಡ್ ಕಾಸ್ಟ್ ಓವರ್ ಪಿವಿ ರೇಷಿಯೋ ಇಂಟು 100 BP is equal to fixed cost over PV ratio into 100. ಹಾಗಾದ್ರೆ ಒಳಗೆ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು ಫಿಕ್ಸ್ಡ್ ಕಾಸ್ಟ್ ಇಲ್ಲ ನಾವು ಇಲ್ಲೇ ಮಾಡ್ಕೊಳ್ತೀವಿ ಇದು ಮಾಡ್ಕೋಬಹುದು ಹಾಗಾದ್ರೆ ಫಿಕ್ಸ್ಡ್ ಕಾಸ್ಟ್ ಏನಿದೆ ನಮ್ಮದು ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್ 6 ಇದೆ ಹಾಗಾದ್ರೆ how much units 2000 units into rupees 60 units 6 is equal to 12,000 alone
PV ratio is calculated. PV ratio is correct. We have to calculate 40 into 100. 0 0 cancel ಮಾಡಿ 4 ಒಂದೇ ತರಕ 3 12 0 ಬಂದಿದೆ ಸೊ ಅದಕ್ಕೆ amount of is 30,000. I'll be is equal to 30. ಏನಿದೆ ಅಂದ್ರೆ ಸೊ ಇದಕ್ಕೆ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಇದೆ ನಾವೇನ್ ಮಾಡಬೇಕು ಫೈಲ್ ಮಾಡಿ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಇದೆ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಇದೆ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಇದೆ ನಾವೇನ್ ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್ ಇದೆ ಹಾಗಾಗಿ ಫಿಕ್ಸ್ಡ್ ಕಾಸ್ಟ್ ಬ್ಯಾಲೆನ್ಸ್ ಬೇಕು ಅಂದ್ರೆ ನಂಬರ್ ಆಫ್ ಯೂನಿಟ್ಸ್ ರೆಡ್ಯೂಸ್ ಇಟ್ಟು ಕಾಸ್ಟ್ ಪರ್ ಯೂನಿಟ್ ಅನ್ನ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ರೆ ಅದಕ್ಕೆ ಫಿಕ್ಸ್ಡ್ ಕಾಸ್ಟ್ ಸಿಗುತ್ತೆ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ 5 ಸ್ಪೆಸಿಫಿಕೇಶನ್ ವ್ಯಾಲ್ಯೂ ಅನ್ನು ಮಾಡ್ಕೊಂಡ್ರೆ ನಿಮಗೆ PV ಇಲ್ಲಿ ಏನು ಮಾಡಿದ್ರೆ ಪಾಯಿಂಟ್ ನಂಬರ್ 1 PV ರೇಷಿಯೋ ಮತ್ತು DP ಒಂದೇ ಇದಕ್ಕೆ ಕೇಳಿದ್ದಾರೆ ನಂಬರ್ 2 ಅಂತ ಬಂದು ನೋಡಿ ಯಾವ ಕೇಳಿರೋದು ನಿಮಗೆ margin of safety good number 2 margin of safety is equal to actual sales minus sales at DP sales at DP or DP sales at DP or DP sales so actual sales actual sales ಅಂತ ಬಂದಾಗ so units ಏನಿದೆ 2000 units rate of is ಕರೆಯಲ್ಲ rupees 40 ಇದೆ ಹಾಗಾಗಿ ಎಷ್ಟು ನೋಡಿ 80,000 into 80,000 rupees ಆಗುತ್ತೆ 80,000 minus so we have to calculate the rupees 30,000 so is equal to remaining balance is 50,000 order of sale is 50,000 payments margin of sale is 50,000 but next area sales report to earlier profit of is 26,000 ಕೇಳಿದ್ರಲ್ಲ ಅದಕ್ಕೆ ಸಮಸ್ಯೆ ಏನಾದ್ರು ಹೇಳಿದ್ರು ಇಲ್ಲ ಹೇಳಿರಲ್ಲ ಸರಿ ನೆಕ್ಸ್ಟ್ ನಂಬರ್ 3 ನಲ್ಲಿ ಕೇಳಿರ್ತಕ್ಕಂಥದ್ದು ಅಂತ ಬಂದ್ರೆ ಸೇಲ್ಸ್ ರಿಪೋರ್ಟ್ ಟು earlier profit of sales required to earn profit of rupees 26,000 अगर sales required ना तो ये calculate करना पड़ेगा sales required is required is equal to fixed cost plus desired profit over PV ratio into fixed cost is fixed so you have to calculate amount of this is there 12,000 together 12,000 plus desired profit is 26,000 over PV ratio we calculated 40% into 100 yes sir 95,000 आएगा सर next number 4 profit increase आएगा ना हाँ सर आगे when sales when sales 2,500 units 2,500 units
ಆದಾಗ ಪ್ರಾಫಿಟ್ ಹಾಗಾದ್ರೆ ಪ್ರಾಫಿಟ್ ಎಷ್ಟು ಅನ್ನೋದಾದ್ರೆ ನೀವು ಫೈಂಡ್ ಔಟ್ ಫಸ್ಟ್ ಮಾಡಬೇಕಾಗುತ್ತೆ ಅಲ್ವಾ ಸೇಲ್ಸ್ ಎಲ್ಲ ಮಾಡ್ಕೋಬೇಕಾಗುತ್ತೆ ಹಾಗಾದ್ರೆ ಪ್ರಾಫಿಟ್ ಅನ್ನು ಫೈಂಡ್ ಔಟ್ ಮಾಡೋದಾದ್ರೆ ಪ್ರಾಫಿಟ್ ಬೇಕಾದ್ರೆ ಮಾಡೋಣ ಪ್ರಾಫಿಟ್ ಸೇಲ್ಸ್ minus variable cost minus fixed cost along fixed cost. Our sales number just units number 2500 units. Into rate of rupees number 40 minus variable cost is there. 2500 units into 40 minus fixed estimate fixed 2500 units 2500 units into 24 rupees 24 plus profit over
ಈ ರೇಷಿಯೋ 40%. 40% ಅಂದ್ರೆ ಒಂದು ನಿಮಿಷ ನಾವು ಎಷ್ಟಾಗುತ್ತೆ ಅಲ್ಲ ಅಮೌಂಟ್ ಹೇಳ್ಬೇಕು 40% ಹಾಗಾಗಿ 40,000 ಈ ಇನ್ನೊಂದು ಶೇರ್ ಮಾಡುತ್ತೆ profit is equal to contribution minus cost. Contribution 40,000 minus 10,000 is equal to 28,000. Then आपको बताया होगा हमको बताया ಒಂದು ನೋಟ್ ಕೊಡಬೇಕಾಗುತ್ತೆ ಇಲ್ಲಿ ಒಂದು ನೋಟ್ ಕೊಡಬೇಕಾಗುತ್ತೆ ಒಂದು ನೋಟ್ ಕೊಟ್ಟು ಏನು ಮಾಡಬಹುದು ಫಿಕ್ಸ್ಡ್ ಕಾಸ್ಟ್ ಅಲ್ಲಿ ಫಿಕ್ಸ್ಡ್ ದೇರ್ ಇಸ್ ನೋ ಚೇಂಜಸ್ ಅಂತ ಮಾಡ್ಕೊಂಡು ಯಾಕೆಂದ್ರೆ ನಾವು ಈಗ ಹೇಳಿದ್ವಿ ಒಂದು ಸರಿ ಏನ್ ಹೇಳಿದ್ವಿ ಕೆಪಾಸಿಟಿ ಅಂತ ಬಂದ್ವಿ ನಾವು ನೋಡಿ ಕೆಪಾಸಿಟಿ ಅಂತ ಬಂದ್ವಿ ಅದಕ್ಕೆ ನೀವು ಒಂದು ಅರ್ಥ ಮಾಡ್ಕೋಬೇಕು ಫಿಕ್ಸ್ಡ್ ಕಾಸ್ಟ್ ಬಿ ಫಿಕ್ಸ್ಡ್ ವಿತ್ ಇನ್ ದ ಕೆಪಾಸಿಟಿ ಆರ್ ಲೆವೆಲ್ಸ್ ಅಂತ ಹೇಳಿದ್ವಿ ಅಲ್ವಾ ನಾವಲ್ವೇ ನಮ್ಮ ಕೆಪಾಸಿಟಿ 3,000 ಇದೆಯಪ್ಪ 3,000 ಯೂನಿಟ್ ವರೆಗೆ ನಮ್ದು ಕೆಪಾಸಿಟಿ ಇದೆ 3,000 ವರೆಗೆ ಯೂನಿಟ್ ವರೆಗೆ ನನ್ನ ಕೆಪಾಸಿಟಿ ಇದೆ ನನಗೆ ಮಾರಾಟ ಆಗ್ತಾ ಇಲ್ಲ ನಾನು 2,000 ಯೂನಿಟ್ ಮಾಡಿದೀನಿ ಈಗ ಇನ್ನೊಂದು ಸ್ವಲ್ಪ ಡಿಮಾಂಡ್ ಬಂದಿದೆ ಇನ್ನೊಂದು 500 ಯೂನಿಟ್ ಮಾಡ್ತೀನಿ ಒಂದು ಅಜಂಪ್ಷನ್ ನೋಡಿ ಫಿಕ್ಸ್ಡ್ ಕಾಸ್ಟ್ ಫಿಕ್ಸ್ಡ್ ದೇರ್ ಇಸ್ ನೋ ಚೇಂಜಸ್ ವಿತ್ ಕೆಪಾಸಿಟಿ ಇಷ್ಟೇ ಇರೋದು 2,000 ನಿನ್ನ ಕೆಪಾಸಿಟಿ ಇರೋದು ಎಕ್ಸ್ಟ್ರಾ 500 ಯೂನಿಟ್ ಅನ್ನ ಮಾಡ್ತೀಯಾ ಆವಾಗ ಜಾಸ್ತಿ ನಾನು ಹೇಳೋದು ಅರ್ಥ ಆಯ್ತಾ ಫಿಕ್ಸ್ಡ್ ಕಾಸ್ಟ್ ವಿಲ್ ಬಿ ಫಿಕ್ಸ್ಡ್ ದೇರ್ ಇಸ್ ನೋ ಚೇಂಜಸ್ ಯಾವಾಗ ವಿತಿನ್ ದ ಕೆಪಾಸಿಟಿ ಆರ್ ವಿತಿನ್ ದ ಲೆವೆಲ್ ವರೆಗೆ ವಿತಿನ್ ದ ಲೆವೆಲ್ ವರೆಗೆ ವಿತಿನ್ ದ ಕೆಪಾಸಿಟಿ ನಿನ್ ಕೆಪಾಸಿಟಿ ಎಷ್ಟಪ್ಪ ಇರೋದು ನಿನ್ ಉದ್ದಿಮೆ ನಿನ್ ಫ್ಯಾಕ್ಟ್ರಿ ನಿನಗೆ ಒಂದು ನಾನು ಅಜಂಪ್ಷನ್ ಅಂತ ಹೇಳಿ ಯಾಕೆ ಹೇಳ್ತಾ ಇದ್ದೀನಿ ಒಂದು ಅಜಂಪ್ಷನ್ ಅಂತ ಹೇಳಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಫಿಕ್ಸ್ಡ್ ಕಾಸ್ಟ್ ವಿಲ್ ಬಿ ಫಿಕ್ಸ್ಡ್ ದೇರ್ ಇಸ್ ನೋ ಚೇಂಜಸ್ ವಿತಿನ್ ದ ಕೆಪಾಸಿಟಿ ಆರ್ ವಿತಿನ್ ದ ಲೆವೆಲ್ಸ್ ಅಂತ ನಿನ್ ಲೆವೆಲ್ ಏನಿದೆ ಅಂತ ನನಗೆ ಗೊತ್ತಾಗಬೇಕು ಅಲ್ಲಿ ಏನಾದ್ರು ಕೆಪಾಸಿಟಿ ಆರ್ ಲೆವೆಲ್ ಕೊಟ್ಟಿದ್ನ ಇಲ್ಲ ಕಂಪನಿ ಲೆವೆಲ್ ಅಂತ ಕೊಟ್ಟಾಗ ಅಥವಾ ಕೆಪಾಸಿಟಿ 3,000 ಯೂನಿಟ್ಸ್ ದ ಕಂಪನಿ ವಿಲ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ 2,000 ಯೂನಿಟ್ಸ್ ಅಡಿಷನಲ್ 2,500 ಯೂನಿಟ್ಸ್ ಅಂತ ನಾವು ತಗೋಬಹುದು ಈಗ ಹೆಂಗ್ ತಗೊಳ್ತೀಯ ನಿನ್ ಕೆಪಾಸಿಟಿ ಅಂತ ನನಗೆ ಗೊತ್ತಾಗದ ಹೆಂಗೆ ಮುಂದೆ ಮೇಲೆ ಇನ್ನೂ ಇದೆ ಅಂತ ಒಂದೊಂದು ಅಜಂಪ್ಷನ್ ಅದು ಫಿಕ್ಸ್ಡ್ ಕಾಸ್ಟ್ ಬಿ ಫಿಕ್ಸ್ಡ್ ದೇರ್ ಇಸ್ ನೋ ಚೇಂಜಸ್ ಅವಾಗ ಏನ್ ಮಾಡ್ತೀವಿ ನಾವು ನೋಡ್ಕೊಡ್ತೀವಿ ಯಾಕೆಂದ್ರೆ ಇನ್ನು ನಮಗೆ ಗೊತ್ತಿಲ್ಲ ಕೆಪಾಸಿಟಿ ಎಷ್ಟಿದೆ ಅಂತ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋದು 2,000 ಯೂನಿಟ್ಸ್ 2,000 ಯೂನಿಟ್ಸ್ಗೆ ಅಷ್ಟಾದ್ರೆ 2,500 ಯೂನಿಟ್ಸ್ ಇದ್ದಾಗ ಸೆಲ್ಲಿಂಗ್ ಪ್ರೈಸ್ ಅದು ಇಷ್ಟ ಆಗುತ್ತೆ ನಮಗೆ ಬೇಕಾಗಿರೋದು ಅದಕ್ಕೆ ಇಲ್ಲಿ ನಾವೇನ್ ಮಾಡ್ತೀವಿ ನೋಟ್ ಕೊಡ್ತೀವಿ ಫಿಕ್ಸ್ಡ್ ಕಾಸ್ಟ್ ಫಿಕ್ಸ್ಡ್ ದೇರ್ ಇಸ್ ನೋ ಚೇಂಜಸ್ ಅಂತ ಹೇಳ್ಬಿಟ್ಟು ಫಿಕ್ಸ್ಡ್ ಕಾಸ್ಟ್ ಅಮೌಂಟ್ ಆಫ್ ರುಪೀಸ್ 12,000 ರುಪೀಸ್ ಟೇಕ್ ಆಗಿದೆ ಇಲ್ಲ ಆಲ್ಟರ್ನೇಟ್ ಮಾಡ್ತೀವಿ ಯಾವಾಗ ಸೊ ಫಿಕ್ಸ್ಡ್ ಕಾಸ್ಟ್ ಬಿ ಫಿಕ್ಸ್ಡ್ ನಂಬರ್ ಆಫ್ ಯೂನಿಟ್ಸ್ ವಿಲ್ ಬಿ ಇನ್ಕ್ರೀಸ್ಡ್ 2,000 to 2,500 units. That will be treated as fixed cost will be treated 2,500 units into rate of rupees 6 ಮಾಡ್ಕೊಳ್ತೀವಿ ಅವಾಗ ಅಲ್ಲಿಗೂ ಒಂದು ನೋಟ್ ಕೊಡ್ಬೇಕು ಇದಕ್ಕೂ ನೋಟ್ ಕೊಡ್ಬೇಕು ಅದಕ್ಕೂ ನೋಟ್ ಕೊಡ್ಬೇಕು ಎರಡು ಕರೆಕ್ಟ್ ಆನ್ಸರ್ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ನಲ್ಲಿ ಎರಡು ಆನ್ಸರ್ ಕರೆಕ್ಟ್ ಇರ್ತವೆ ಅದರ ಆಗ್ಬೋದು ಇದರ ಆಗ್ಬೋದು ಡಿಪೆಂಡ್ ಅಪಾನ್ ದ ಯುವರ್ ನೋಟ್ ನೀವು ಕೊಡ್ತಕ್ಕಂಥ ನೋಟಿನ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ಸರಿ ನಾನು ಹೇಳ್ತೀನಿ ನೀನು ಈಗ ಹೇಳ್ತೀನಿ 2,000 ಆಯ್ತಾಗ ಅಷ್ಟೇ ಇಲ್ಲಿವರೆಗೆ ನಮ್ಮ ಪ್ರಾಬ್ಲಮ್ ಏನಿದೆ ಸೊ ಐ ಎಕ್ಸ್ಪ್ಲೇನ್ ನಾವು ಮಾರ್ಜಿನಲ್ ಕಾಸ್ಟಿಂಗ್ ನಲ್ಲಿ ಅಜಂಪ್ಷನ್ ಆಫ್ ಮಾರ್ಜಿನಲ್ ಕಾಸ್ಟ್ ಅಂತ ನೀವು ಡೀಟೇಲ್ ಹೋದ್ರೆ ಥಿಯರಿ ಓದ್ತಾ ಹೋದ್ರೆ ಮಾರ್ಜಿನಲ್ ಕಾಸ್ಟ್ ನಲ್ಲಿ ವೇರಿಯಬಲ್ ಕಾಸ್ಟ್ ವಿಲ್ ಬಿ ಚೇಂಜಸ್ ಆಫ್ ಎವ್ರಿ 1 or more ಯೂನಿಟ್ ವಿಲ್ ಬಿ ಇನ್ಕ್ರೀಸ್ ಆಗಲಿ ಡಿಕ್ರೀಸ್ ಆಗಲಿ ವೇರಿಯಬಲ್ ಕಾಸ್ಟ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ ಜಾಸ್ತಿ ಆದಾಗ ಕಡಿಮೆ ಆದಾಗ ಡಿಕ್ರೀಸ್ ಆದ್ರೆ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ವಿಲ್ ಬಿ ಕಾನ್ಸ್ಟೆಂಟ್ ನೆಕ್ಸ್ಟ್ ನಾವು ಬಂದಾಗ ಫಿಕ್ಸ್ಡ್ ಕಾಸ್ಟ್ ವಿಲ್ ಬಿ ಫಿಕ್ಸ್ಡ್ ದೇರ್ ಇಸ್ ನೋ ಚೇಂಜಸ್ ಫಿಕ್ಸ್ಡ್ ಕಾಸ್ಟ್ ವಿಲ್ ಬಿ ಫಿಕ್ಸ್ಡ್ ಇನ್ ದ ನೇಚರ್ ಫಿಕ್ಸ್ಡ್ ಅಮೌಂಟ್ ವಿಲ್ ಬಿ ಫಿಕ್ಸ್ಡ್ ಕಾಸ್ಟ್ ಪರ್ ಯೂನಿಟ್ ವಿಲ್ ಬಿ ಚೇಂಜಸ್ ಇಂದಿನ ಎಲ್ಲ ಇದರಲ್ಲಿ ನೋಡ್ತಾ ಹೋಗಿದೆ ಅಲ್ವಾ ಹಾಗಾದ್ರೆ ಇಲ್ಲಿ ವಿತಿನ್ ದ ಕೆಪಾಸಿಟಿ ಆರ್ ವಿತಿನ್ ದ ಲೆವೆಲ್ಸ್ ಅಂತ ಬಂದಾಗ ಆ ಒಂದು ಕೆಪಾಸಿಟಿ ಅಥವಾ ಲೆವೆಲ್ಸ್ ಅಂತ ಬಂದಾಗ ನಾವು ಕೆಪಾಸಿಟಿ ಆರ್ ಲೆವೆಲ್ಸ್ ಇಸ್ 3,000 ಯೂನಿಟ್ಸ್ ಅಂತ ನಾನು ಅಜಂಪ್ಷನ್ ಆ ಒಂದು ಕಂಪನಿ ಅಥವಾ ಆ ಒಂದು ಉದ್ದಿಮೆಯ ಒಂದು ಕೆಪಾಸಿಟಿ ಇರ್ತಕ್ಕಂಥದ್ದು ಎಷ್ಟು 3,000 ಯೂನಿಟ್ಸ್ ಈಗ ಏನಾಗಿದೆ ಡಿಮಾಂಡ್ ಬಂದ್ಬಿಟ್ಟು ನಮಗೆ ಆ ವರ್ಷದ ಲೆಕ್ಕಕ್ಕೆ 2,000 ಬಂತು 2,000
ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ವಿ, ಮಾರಾಟವನ್ನ ಮಾಡ್ತಾರೆ. ಇವಾಗ ಏನಾಯ್ತು, ಸ್ವಲ್ಪ ಡಿಮಾಂಡ್ ಇರೋದು ಕಾಣಿಸ್ತು, ಬೇಡಿಕೆ ಜಾಸ್ತಿ ಇದೆ, ನಮ್ಗೆ 3000 ಕೆಪಾಸಿಟಿ ಇದೆಯಲ್ಲ, ಇನ್ನೊಂದು 500 ನಾವು ಯೂನಿಟ್ಸ್ ಅನ್ನ ಇನ್ಕ್ರೀಸ್ ಮಾಡಿದ್ರೆ ಏನಾಗ್ಬೋದು, ಇದು ಒಂದು ಅಸಂಪ್ಷನ್. Within the capacity of the company or a institution or a undertaking, only 2000 units capacity. 2000 ಯೂನಿಟ್ಸ್ ಕೆಪಾಸಿಟಿ ಅಷ್ಟೇ ಇರೋದು. ಈಗ ನಮ್ಗೆ ಏನಾಗಿದೆ, ಹೆಚ್ಚಿಗೆ ಡಿಮಾಂಡ್ ಬಂದಿದೆ, ಅಡಿಷನಲ್ ಡಿಮಾಂಡ್ ಆಗಿರೋದ್ರಿಂದ ನಾವೇನ್ ಮಾಡ್ತೀವಿ, 2000 ಮಾಡೋಣ 2500 ಯೂನಿಟ್ಸ್ ಅನ್ನು ಮಾಡ್ತೀವಿ. ಹಾಗಾಗಿ 2500 ಯೂನಿಟ್ಸ್ ಅನ್ನ ನೀವು ಮಾಡ್ಬೇಕಾದ್ರೆ ಏನಾಗುತ್ತೆ, ಅಡಿಷನಲ್ ಎಲ್ಲ ಬಂದ್ಬಿಡ್ತದೆ. ಸೇಲ್ಸ್ ಬರುತ್ತೆ, ಅಲ್ಲ ವೇರಿಯಬಲ್ ಕಾಸ್ಟ್ ಆಗುತ್ತೆ, ಅಡ್ಮಿನಿಸ್ಟ್ರೇಷನ್ ಬರುತ್ತೆ, ಸೊ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಬರುತ್ತೆ, ಸೊ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಬರುತ್ತೆ, ಎವ್ರಿಥಿಂಗ್ ವಿಲ್ ಬಿ ವಿತಿನ್ ದ ಕೆಪಾಸಿಟಿ ನೀವು ಮಾಡಬೇಕು ಅಂದಾಗ ಮತ್ತಷ್ಟು ಬಿ ಮೋರ್. ಈಗ ಅವ್ರು ನಮ್ದು 2000 ಕೆಪಾಸಿಟಿ ಏನಿತ್ತು ಅಷ್ಟು ಮಾತ್ರ ನಾವು ವರ್ಕರ್ ಅಪಾಯಿಂಟ್ ಮಾಡ್ಕೊಂಡಿದ್ವಿ, ಅದ್ರಲ್ಲಿ ಮಾತ್ರ ಒಂದು ಮೆಟೀರಿಯಲ್ ಇತ್ತು. ಇನ್ನು ಎಕ್ಸೆಸ್ ಮಾಡ್ಬೇಕು ಅಂದ್ರೆ ಸೊ ಇನ್ ಕೇಸ್ 25% ಜಾಸ್ತಿ ಮಾಡ್ಕೊಂಡಾಗ ಅವಾಗ 25% ಜಾಸ್ತಿ ಮಾಡ್ಕೊಳ್ಳೋದಾದ್ರೆ ಎಲ್ಲ ಅಡಿಷನಲ್ ಆಗಿ ಏನಾಗುತ್ತೆ, ಜಾಸ್ತಿ ಆಗ್ಬೋದು. ಅವ್ರ ಕೆಪಾಸಿಟಿ ನಮ್ಗೆ ಹೇಳಿಲ್ಲ, ಕೆಪಾಸಿಟಿ ಹೇಳದೆ ಇರೋದ್ರಿಂದ ಸೊ ಇನ್ ಕೇಸ್ ಕೆಪಾಸಿಟಿ ಇದೆ, ಹಾಗಾಗಿ ಫಿಕ್ಸ್ಡ್ ಕಾಸ್ಟ್ will be fixed in the nature, there is no change. Any other clarification? ಹಾಗಾದ್ರೆ ಒಂದು ನೋಟ್ ಬರ್ತಾರೆ, ಬಟ್ ನೋಟ್ ಫಿಕ್ಸ್ಡ್ ಕಾಸ್ಟ್ will be fixed in the nature, fixed cost will be fixed. Fixed cost will be fixed. There is no changes. There is no changes. The fixed cost amount will be treated as fixed cost amount will be treated as 12,000 alva 12,000 rupees 12,000 rupees. Number of units manufactured, number of units manufactured 2,500 units without capacity or levels is given in that problem. Without capacity or levels are given in that problem. But capacity ಅಥವಾ levels ಅನ್ನ ಈ ಪ್ರಾಬ್ಲಮ್ ಗೆ ಎಷ್ಟು ಇಲ್ಲ, ಹಾಗಾಗಿ ಫಿಕ್ಸ್ಡ್ ಕಾಸ್ಟ್ will be fixed. There is no change. ಇಲ್ಲ ಅಂದ್ರೆ ಇನ್ನು ಒಂದು ಹತ್ತಾರು ಲೆವೆಲ್ ಬರಬೇಕು. ಯಾಕೆಂದ್ರೆ ನಾವು ಅವಾಗ ಏನ್ ಮಾಡಬೇಕು, ಅವಾಗ ಏನ್ ಮಾಡಬೇಕು, ಸೊ ಕೆಪಾಸಿಟಿ ಆಫ್ ದ ಕಂಪನಿ is only 2000 units, remaining units is 500 units. ಅದಕ್ಕೆ ನೀವು ಮತ್ತೆ ಟ್ರೀಟ್ ಮಾಡಿ ಅದಕ್ಕೆ ಮತ್ತೆ ನೀವು ಅವಾಗ ನೀವೇನ್ ಮಾಡ್ತೀವಿ, 2500 units into 6 ಮಾಡ್ಕೊಡ್ತೀವಿ. ಅಲ್ಲಿ 6 ಮಾಡ್ಕೊಂಡ್ರೆ ಏನಾಗುತ್ತೆ, ಅಮೌಂಟ್ ಆಫ್ ಸಿಸ್ಟಮ್ 2500 into 6 ಅಂದ್ರೆ 15,000 ಆಗುತ್ತೆ. 15,000 ಆಗುತ್ತೆ. ಅದೇ 15,000 ಆಗುತ್ತೆ. 15,000 ಆಗುತ್ತೆ. 15,000 ಜಾಸ್ತಿ ಆಗುತ್ತೆ. ಇಲ್ಲಿ ಆಟೋಮೆಟಿಕಲಿ ಪ್ರಾಫಿಟ್ ಕಡಿಮೆ ಆಗುತ್ತೆ. 3,000 ಪ್ರಾಫಿಟ್ ಕಡಿಮೆ ಆಗುತ್ತೆ. ಫಿಕ್ಸ್ಡ್ ಕಾಸ್ಟ್ 3,000 ಜಾಸ್ತಿ ಆಗುತ್ತೆ. ಪ್ರಾಫಿಟ್ 3,000 ಕಡಿಮೆ ಆಗುತ್ತೆ, ಫಿಕ್ಸ್ಡ್ ಕಾಸ್ಟ್ 3,000 ಜಾಸ್ತಿ ಆಗುತ್ತೆ. ಇದು ಎರಡು ಕರೆಕ್ಟ್ ಇದೆ. ಸೇಲ್ಸ್ ಮತ್ತು ಸೇಲ್ಸ್ ಕಾಸ್ಟ್ ಪರ್ ಯೂನಿಟ್ ಅಥವಾ ಸೇಲ್ಸ್ ಮತ್ತು ವೇರಿಯಬಲ್ ಕಾಸ್ಟ್ ಸೇಮ್ ಇರುತ್ತೆ. ಫಿಕ್ಸ್ಡ್ ಕಾಸ್ಟ್ ಮತ್ತು ಪ್ರಾಫಿಟ್ ಅಲ್ಲಿ ಏನಾಗಬೇಕು, ಫಿಕ್ಸ್ಡ್ ಕಾಸ್ಟ್ ಫಿಕ್ಸ್ಡ್ ವೇರಿಯಬಲ್ ಚೇಂಜಸ್ ಅಂತ ಆಗಿರೋದ್ರಿಂದ ಪ್ರಾಫಿಟ್ 3,000 ನಿಮ್ಗೆ ಜಾಸ್ತಿ ಆಗುತ್ತೆ. ಅಂದ್ರೆ ಇಲ್ಲಿ ಇರ್ತಕ್ಕಂಥ ಇದೆ, when the sales 2,500 units ಪ್ರಾಫಿಟ್ ಹೇಳಿದ್ರೆ ಅಷ್ಟು ನೀವು ಜಾಸ್ತಿ ಮಾಡ್ಕೊಂಡ್ರೆ ನಿಮಗೆ ಪ್ರಾಫಿಟ್ ಎಷ್ಟಾಗುತ್ತೆ. ನೀವು ಫಿಕ್ಸ್ಡ್ ಕಾಸ್ಟ್ ಜಾಸ್ತಿ ಮಾಡ್ಕೊಂಡ್ರೆ ಇದ್ರೆ ಮತ್ತು ಲಾಭ ಕಡಿಮೆ ಆಗುತ್ತೆ. ಅವಾಗ ಲಾಭ ಎಷ್ಟು ಬಂತು, ನಮ್ದು ಪ್ರಾಫಿಟ್ ಎಷ್ಟು ಬಂತು, 10 rupees ಆದಾಗ 10 into ಎಷ್ಟು 2000 ಆಗ 20,000 ಪ್ರಾಫಿಟ್ 20,000 ಬಂತು. ಮತ್ತೆ ಇಲ್ಲಿ ಎಷ್ಟು ಬರ್ತದೆ, 25% ಆಗ್ತದೆ ಅಲ್ವಾ. you have to consider that. so 2,500 units into rate of rupees 6 ಅನ್ನ ಮಾಡ್ಕೊಂಡ್ರೆ ಫಿಕ್ಸ್ಡ್ ಕಾಸ್ಟ್ ಇನ್ಕ್ರೀಸ್ ಮಾಡಿದ್ರೆ ಅಲ್ಲಿ 3,000 ಪ್ರಾಫಿಟ್ ಕಡಿಮೆ ಆಗುತ್ತೆ. 3,000 ಫಿಕ್ಸ್ಡ್ ಕಾಸ್ಟ್ within the levels are within the capacity capacity is not given in the problem. ಕೊಟ್ಟಿಲ್ಲ ನಿಮಗೆ, ಎಷ್ಟು ಕೊಟ್ಟಿದ್ದಾರೆ ಇಲ್ಲ, ಹಾಗಾಗಿ ಇನ್ನು ಇರಬಹುದು. ಆಗ ಅಂದ್ಕೊಂಡ್ವಿ ಫಿಕ್ಸ್ಡ್ ಕಾಸ್ಟ್ ಅಲ್ಲಿ ಫಿಕ್ಸ್ಡ್ ಇನ್ ದ ನೇಚರ್ ಅಂತ ನಾವು ಟ್ರೀಟ್ ಮಾಡಿ. ಅದೇನಾದ್ರೂ
ಕೆಪಾಸಿಟಿ ಅಥವಾ ಲೆವೆಲ್ಸ್ ಅನ್ನ ಕೊಟ್ಟಿದ್ರೆ ದ ಕಂಪನಿ ಕೆಪಾಸಿಟಿ ಆಫ್ 80%, 100% ಇಷ್ಟ ಆಗಿ ಅಥವಾ 80% ಇಷ್ಟ ಆಗಿದೆ ಅಂದ್ರೆ ರಿಮೈನಿಂಗ್ 20% ಮತ್ತೆ ಇಷ್ಟ ಆಗುತ್ತೆ ಅಂತಿದ್ವಿ. ಈಗ 80% ಅಂತ ಕೊಟ್ರೆ 2000 of 80%, the company will produce 2000 units ಅಂತ ಕೊಡುತ್ತೆ. 80% ಗೆ ಅಷ್ಟ ಆಗ್ತದೆ. 100% ಅಂದ್ರೆ 2500 ಮಾಡಿಲ್ಲ. ಕೆಪಾಸಿಟಿ ಆರ್ ಲೆವೆಲ್ಸ್ ಇಸ್ ನಾಟ್ ಗಿವನ್ ಇನ್ ದ ಪ್ರಾಬ್ಲಮ್. ಹಾಗಾಗಿ ಅದಕ್ಕೆ ಇದು ದೊಡ್ಡ ಕನೆಕ್ಟರ್ಸ್ ಗಳು ಬೇಕಾಗಿಲ್ಲ. ಅದಕ್ಕೊಂದು ನೋಡ್ಕೊಂಡಾಗ ಎರಡು ಕರೆಕ್ಟ್ ಅದನ್ನು ನೋಡ್ಕೊಳ್ಬೇಕಾಗುತ್ತೆ. ಅದ್ರ ಬಗ್ಗೆ ಯಾಕಂದ್ರೆ ನಮಗೆ ಲಾಭ ಕೇಳಿರೋದು ಅಷ್ಟೇ ಅವರು ಅಷ್ಟಾದಾಗ ಎಷ್ಟಾಗುತ್ತೆ. ಫಿಕ್ಸ್ಡ್ ಕಾಸ್ಟ್ ಫಿಕ್ಸ್ಡ್ ಇದ್ದಾಗ ನೇಚರ್ ಆಗಿರೋದ್ರಿಂದ ಅಷ್ಟು ಟ್ರೀಟ್ ಮಾಡಿ